ವಿಶೇಷವಾಗಿ ಇವತ್ತು ಈ ಸರ್ಕಾರ ಬೆಂಗಳೂರಿನಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನ ಮತ್ತೊಮ್ಮೆ ತರ್ತೀನಿ ಅಂತ ಹೇಳಿ ಹೊರಟಿದೆ. 22ನೇ ಇಸ್ವಿನಲ್ಲಿ ಟೋಯಿಂಗ್ ಮಾಫಿಯಾದ ಕೈಗೆ ಸಿಕ್ಕಿ ಬಹಳ ಹಿಂಸೆಯನ್ನ ಜನ ಅನುಭವಿಸ್ತಾ ಇದ್ರು. ಅನೇಕ NGOಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒತ್ತಡ ತಂತು, ಇದು ಬಹಳ ಕೆಟ್ಟ ವ್ಯವಸ್ಥೆ, ಇದನ್ನೇನಾದ್ರೂ ಮಾಡಿ ರದ್ದು ಮಾಡಿ ಅಂತ. ಒಬ್ಬ ಹೆಣ್ಣುಮಗಳನ್ನ ಕಾರಲ್ಲಿ ಕೂತಾಗ್ಲೇ ಎಳ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಮೀಡಿಯಾಗಳಲ್ಲಿ ತೋರಿಸಿದ್ರಿ ನೀವು. ಒಂದು ಅಮಾನುಷವಾದಂತ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಈ ಟೋಯಿಂಗ್ ಕಾಂಟ್ರಾಕ್ಟ್ ಅಪ್ರತ್ಯಕ್ಷವಾಗಿ ತಗೊಂಡಿದ್ರು ಅವತ್ತು. ಇದನ್ನೆಲ್ಲ ಮನಗಂಡು ಅದೇನು ಮಾಡಿ ಇದನ್ನ ರದ್ದು ಮಾಡಿದ್ವಿ. ಈಗ ಪುನಃ ಕರ್ನಾಟಕ ರಾಜ್ಯ ಸರ್ಕಾರ ಆ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿ ಕಲ್ಪನೆ ಮಾಡಿದ್ರೆ ನಮಗೆ ಭಯ ಆಗತ್ತೆ. ಯಾಕಂದ್ರೆ ಆ ಸಿಬ್ಬಂದಿ ವರ್ತನೆ, ಹಣದ ಹಪಾಪಿ ಇವುಗಳನ್ನು ನೋಡಿದಾಗ ಮಾಮೂಲಿ ಕೊಡಬೇಕು ಅಂತ ಕಾಂಟ್ರಾಕ್ಟ್ ಅದು ಕೂಡ ಇತ್ತು, ಲಕ್ಷಗಟ್ಟಲೆ. ಈ ರೀತಿ ಯಾರ್ದೋ ಹಣ ಎಲ್ಲಮ್ಮನ ಜಾತ್ರೆ ಆಗ್ತಾ ಇತ್ತು. ಅದನ್ನ ರದ್ದು ಮಾಡಿದೀವಿ. ಈಗ ಪುನಃ ಅದನ್ನು ಮಾಡಿ ಬೆಂಗಳೂರು ಜನರನ್ನ ಆ ರೀತಿಯ ಮಾಫಿಯಾದ ಕೈಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಮತ್ತು ಈ ದಂಡ ವಸೂಲಿ ಇಡೀ ರಾಜ್ಯದಲ್ಲಿ ನೀವು ಎಲ್ಲಿ ಹೋಗಿ ನೋಡಿ, 112 ವೆಹಿಕಲ್ಗಳು ರಸ್ತೆನಲ್ಲಿ ನಿಂತ್ಕೊಂಡು ಒಂಥರ ದರೋಡೆಕೋರರು ಮಾಡ್ದಂಗೆ ಮಾಡ್ತಾ ಇದಾರೆ ವರ್ತನೆ. ಯಾವುದೋ ಒಂದು ಹೆಲ್ಮೆಟ್ ಹಾಕ್ಲಿಲ್ಲ, ಇನ್ನೇನೋ ಹಾಕ್ಲಿಲ್ಲ, ವಸೂಲಿ ಮಾಡು. ಈ ಸರ್ಕಾರದ ಆರ್ಥಿಕ ದುಸ್ಥಿತಿಗೆ ಅದನ್ನು ತುಂಬಿಕೊಳ್ಳಲಿಕ್ಕೋಸ್ಕರ ಈ ದಂಡಗಳು ಕೂಡ ಒಂದು ಸರ್ಕಾರದ ಆದಾಯ ಅಂತ ಹೇಳಿ ಭಾವಿಸಿದ್ದಾರೆ. ಇದು ನಾಗರಿಕರಿಗೆ ವಿಚಿತ್ರವಾಗಿರ್ತಕ್ಕಂಥ ಕಿರುಕುಳವನ್ನ ಕೊಡ್ತಾ ಇದೆ. ಸರ್ಕಾರ ತನ್ನ ಆರ್ಥಿಕ ದುಸ್ಥಿತಿಯನ್ನ ತುಂಬಿಕೊಳ್ಳಲಿಕ್ಕೆ ಬೇರೆ ಯಾವ್ದಾದ್ರು ದಾರಿಯನ್ನ ನೋಡಬೇಕೆ ಹೊರತು ಈ ರೀತಿ ಜನರಿಗೆ ಕಿರುಕುಳ ಕೊಡಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಮತ್ತು ಈ ರೀತಿಯ ನೀತಿಯನ್ನ ನಾನು ಖಂಡಿಸ್ತೇನೆ. ಜನಕ್ಕೆ ಹಿಂಸೆ ಕೊಟ್ಟು, ಜನಕ್ಕೆ ಅವಮಾನ ಮಾಡಿ, ದುಡಿಮೆ ಮಾಡಿ ಒಂದು ಸರ್ಕಾರದ ಖಜಾನೆಯನ್ನ ತುಂಬಿಕೊಳ್ಳಲಿಕ್ಕೆ ಒಂದು ನಾಗರಿಕ ಸರ್ಕಾರ ಇಳಿಬಾರದು. ಇದು ಕೆಟ್ಟ ಸ್ಥಿತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.